ಕೊಡಬಾರ್ದು ಕಾಮನ್ ಸೆನ್ಸ್ ಇಲ್ವೇ ನಿಮಗೆ ಮುಚ್ಕೊಂಡು ಹಾಗಾಕರು ಸರಿ ಅಂಗಡಿನ ನಮ್ಮ ಪುಣ್ಯಾಕೆ ಇಟ್ಟು ಎಲ್ಲ ಕೊಳ್ತೋಗಿರೋ ಇದು ನೀವ್ ಎಲ್ಲಿಂದ ಬಂದಿರ್ತೀರಾ, ಏನೋ ಮಾಡ್ಬೇಕಿಲ್ಲ ನಿಮ್ ಜೀವನ, ನಿಮ್ ದುಡ್ಡು. ಬಂದದೆ ಅದನ್ನ ಮಗುಗೆ ಕೊಟ್ಟು ಕಳ್ಸವ್ರೆ. ನೆನ್ನೆ ರಾತ್ರಿ 8:30 ತಿನ್ಸ್ಬಿಟ್ಟವನೆ, ತಿನ್ಸಾದ್ಮೇಲೆ ಗೊತ್ತಾಗದೆ. ಬೇದಿ ಗುರು, ಬೆಳಗಾನ ಬೇದಿ ಸರ್. ಅವೆಲ್ಲ ಡೇಟು ಇರ್ತದೆ, ಎಲ್ಲ FSI ಇರ್ತದೆ. ಸುಮ್ನೆ ಹಾಕ್ಬಿಟ್ರೆ ಯಾರು ತೊಗೊಳ್ಳೋಣ. 2 ಅಂಗಡಿನೂ ಕ್ಲೋಸ್ ಮಾಡಿಸಿ ಹೇಳ್ತೀನಿ. ರೋಲಿಂಗ್ ಸೆಟ್ ಹೇಳ್ತೀನಿ. ಆಮೇಲೆ ಗುರು ಇವ್ರದ್ದು ಇದೆಲ್ಲ ಇಲ್ಲಿಂದ ಟಿವಿಗೆ ಹೋಯ್ತಾ ಇರೋದು. ಫಸ್ಟ್ ಅದು ಮಾಡ್ತೀರಾ, ಏನ್ ಖಾಲಿ ಮಾಡ್ತೀರಾ? ಇವತ್ತು ಖಾಲಿ ಮಾಡ್ತಾ ಇದೀವಿ. ಏನಾಯ್ತು ಎಲ್ಲ ಏನಿವು? ಅದೇ ಇವತ್ತು ಖಾಲಿ ಮಾಡ್ತಾ ಇದೀವಿ. ಏನಾಗಿರತ್ತೆ? ನಮ್ ತಾಯಿ ಸ್ವಲ್ಪ ನನ್ನ ತಾಯಿ ಮೇಲೆ ತಡ್ಕೊಂಡಿದ್ದೀನಿ. ಇಲ್ಲಾದ್ರೆ ನನ್ನ ಕಥೆನೇ ಬೇರೆದು. ಇದು ನೋಡ್ಬಿಟ್ರೆ ತಿನ್ನಕ್ ಕಾಣಿಸ್ಬೋದ. ಕಾವೇರಿ ಬೇಕ್ರಿ ಚಂಪಾಲಿ ಸರ್ ಅದು. ಅಪ್ಪ ಇದೇನ ನೋಡ್ರೆ ನಿನ್ಗೆ ಒಂದು ಮಾಡಿ ಮಕ್ಕಳಿರ್ತವೆ. ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತದೆ. ಮಾರಕ್ಕೆ ಎಕ್ಸ್ಪೈರಿ ಆಗೈತೆ ಸರ್. ಎಕ್ಸ್ಪೈರಿ ಆಗೋದಲ್ಲ, ಮಾರಕ್ಕೆ ಮಾಡ್ತಿದ್ದೀರಿ. ನೀವ್ ಫ್ರಿಜ್ ಅಲ್ಲಿ ಮಡಿಕೊಂಡಿದ್ಯಂದ್ರೆ 3 ದಿವಸಕ್ಕೆ ಫ್ರಿಜ್ ಅಲ್ಲಿ ಮಡಿಕೊಂಡಿದ್ಯಂದ್ರೆ ಎಂತ ನಿಮ್ ಮಂಚ. ಕೋಲ್ಡ್ ಬೇಕು 2 ದಿವಸ ಇಡ್ಬೋದು. ಅಷ್ಟರಲ್ಲೇ ಇಟ್ಟಿರೋದು. ಮೊನ್ನೆ ಮಾಡಲೇ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮನೆ ಅದ್ ಯಾವಾಗ ಸ್ಮೆಲ್ ಬಂದಿರೋದು? ಸ್ಮೆಲ್ ಬಂದಿರೋದು ಯಾವಾಗ ಗೊತ್ತಪ್ಪ? ಮೊನ್ನೆ ಮಾಡಿರೋದೇ. ಏನ್ ತುಪ್ಪ ಮಾಡಿದೆ ನೀನು? ಅದು ಈಚೆಗೆ ಹಾಕ್ಬೇಕಾನೆ. ಏನ್ ತುಪ್ಪ ಮಡಿಕೊಂಡಿದ್ಯಾ ನೀನು? ಯಾಕೆ ಕೊಡ್ತೀವಿ ಗ್ರಾಹಕರಿಗೆ? ನೀನು ಏನ್ ತುಪ್ಪ ಮಡಿಕೊಂಡಿದ್ಯಪ್ಪ? ನಾನು ಹೇಳ್ತದ್ದು ಫ್ರಿಜ್ ಅಲ್ಲಿ ಏನ್ ತುಪ್ಪ ಮಡಿಕೊಂಡಿದ್ದೆ? ಎಕ್ಸ್ಪೈರಿ ಆಯ್ತಾ? ಎಸಿಬೇಕು. ಮಾರಕ್ಕೆ ಯಾಕಪ್ಪ ಮಾಡುತ್ತೆ? 1 ವರ್ಷ 2 ತಿಂಗಳು ಮಗಳು ಇರೋದು ಅವ್ರಿಗೆ. ಪಕ್ಕ ಏನಾದ್ರು ಹೆಚ್ಚು ಕಮ್ಮಿ ಎಟ್ಟಿ ವಾಸನೆ ಹೊಡಿತಾ ಅದಲ್ಲಿ ಇದು ನೀವು ಅದಿನ್ನೂ ಎತ್ತಾಕಿಲ್ಲ ಅವರು. ಇದು ಚಾಕ್ಲೇಟ್ ಸೇಮ್ ಸರ್. ಡೈಲಿ ಯೂಸ್ ಮಾಡ್ತೀವಿ.